ಅಯೋಧ್ಯೆಗೆ ಚಿನ್ನದ ರಾಮನ ಮೂರ್ತಿ ದಾನ ನೀಡಿದ ಜಯಶ್ರೀ ಪಣೇಶ್. ಅಂದಾಜು 30 ಕೋಟಿ ರು ಮೌಲ್ಯದ ಚಿನ್ನ ರತ್ನ ಖಚಿತ ವಿಗ್ರಹ ದಾನ. ಬೆಂಗಳೂರಿನ ಜಯಶ್ರೀ ಪಣೇಶ್ ಕರ್ನಾಟಕದ ಭಕ್ತನಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ ದಾನ ನೀಡಿಕೆ. ಸುಮಾರು 800 ಕೆಜಿ ತೂಕದ ಚಿನ್ನ, ಬೆಳ್ಳಿ ಹಾಗೂ ವಜ್ರ ವೈಡೂರ್ಯಗಳಿಂದ ಕೆತ್ತಲಾದ ಈ ವಿಗ್ರಹವು ಮಂದಿರದ 2ನೇ ವಾರ್ಷಿಕೋತ್ಸವದ ವೇಳೆ ಅನಾವರಣ ಮಾಡಲಾಗುತ್ತೆ. ಬುಕ್ ಮೈ ಶೋ ಮೊದಲಾದ ರೇಟಿಂಗ್ ನೋಡಿ ಜನರು ಸಿನಿಮಾ ವೀಕ್ಷಿಸಲು ತೆರಳೋದು ಸಾಮಾನ್ಯ. ಸುಳ್ಳು ರೇಟಿಂಗ್ ಕೊಟ್ಟ ಉದಾಹರಣೆ ಕೂಡ ಇದೆ. ಸಿನಿಮಾ ತಂಡದವರು ಈ ವಿಷಯದಲ್ಲಿ ಎಚ್ಚೆತ್ತುಕೊಳ್ತಿದ್ದಾರೆ. ಈಗ ಡೆವಿಲ್ ಬಳಿಕ ರೇಟಿಂಗ್ ಕೊಡದಂತೆ ಕೋರ್ಟ್ನಿಂದ ಆರ್ಡರ್ ತಂದ 45 ಮಾರ್ಕ್. ದಿ ಡೆವಿಲ್ ಮತ್ತು ಮಾರ್ಕ್ ಸಿನಿಮಾಗಳು ಕೆಲವೇ ದಿನಗಳ ಅಂತರದಲ್ಲಿ ಬಿಡುಗಡೆ. ಶಿವರಾಜ್ಕುಮಾರ್ ಅಭಿನಯದ 45 ಸಿನಿಮಾ ಕೂಡ ತೆರೆ ಕಂಡಿದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಯಾರ ಭಾವನೆಗಳ ಜೊತೆಗೂ ಆಟ ಆಡಬಾರ್ದು. ಬದುಕೋಣ, ಬದುಕೋಕೆ ಬಿಡೋಣ ಎಂಬ ಭಾವನೆ ಎಲ್ಲರಿಗೂ ಇರಬೇಕು. ನಾವೆಲ್ಲರೂ ಅನ್ಯೋನ್ಯವಾಗಿ ಹೊಂದಿಕೊಂಡು ಇರಬೇಕು. ಫ್ಯಾನ್ಸ್ ವಾರ್ ಬಗ್ಗೆ ಶಿವಣ್ಣ ರಿಯಾಕ್ಟ್. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ಗೆ ಬ್ಯಾಡ್ ಲಕ್ ದೂರವಾಗಿದೆ. ಕಳೆದ 2 ವರ್ಷದಿಂದ ರಾಷ್ಟ್ರೀಯ ತಂಡದಿಂದ ಹೊರಗುಳಿದಿದ್ದ ಕಿಶನ್ ಈಗ T20 ವಿಶ್ವಕಪ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಇಶಾನ್ ದಾಖಲೆಯ ಸರ್ದಾರ. ಅಂದು ಪುಣೆ, ಇಂದು ಅಹಮದಾಬಾದ್ನಲ್ಲಿ ಸಿಕ್ಸರ್ಗಳ ಮಳೆ. ಪಂತ್ಗೆ ಪಂಚ್ ಕೊಟ್ರ ಗೆಳೆಯ ಇಶಾನ್ ಕಿಶನ್.